ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಚಾಲುಕ್ಯರ ಈ ನಾಡಿನ ಉತ್ಸವ ನಡೀತಾ ಇದೆ. ಬಹುಶಃ ಅವರ ಆಡಳಿತದ ವೈಖರಿ ಇವೆಲ್ಲವುಗಳು ನೋಡಿದಾಗ ಕೆಲವು ಆಲ್ರೆಡಿ ಸೆಮಿನಾರ್ಗಳು ನಡೀತಾ ಇದ್ದಾವೆ, ಕುಸ್ತಿ ನಡೀತಾ ಇದೆ, ಹೆಲಿಕಾಪ್ಟರ್ ಟೂರಿಸಮ್ ನಡೀತಾ ಇದೆ, ನಾಟಕ ನಮ್ಮ ಉಮಾಶ್ರೀ ಅವರು ನಾಟಕ ಏಕಪಾತ್ರಾಭಿನಯ ನಾಟಕ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಕ್ಕಂಥದ್ದಿದೆ. ಅವರು ಇಲ್ಲಿ ಶಾಸಕರಾಗಿ ಹೋದವರು, ಅದರಿಂದ ಅವ್ರಿಗೆ ಭಾಳ ಆಸಕ್ತಿ ಇದೆ. ಬಾದಾಮಿನ ಚಾಲುಕ್ಯೋತ್ಸವಕ್ಕೆ ಬರಬೇಕು, ಚಾಲುಕ್ಯರ ನಾಡಿನಲ್ಲಿ ನಾನು ಶಾಸಕನಾದವನಿದ್ದೀನಿ ಅಂತಕ್ಕಂಥ ಅಭಿಮಾನದಿಂದ ಅವ್ರು ನಾಳೆ ಬರ್ತಾಯಿದ್ದಾರೆ. ಅವ್ರ ಜೊತೆಯಾಗಿ ನಮ್ಮ ಹಿರಿಯರಾದಂಥ HK ಪಾಟೀಲ್ ಸಾಹೇಬರು ಟೂರಿಸಮ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮತ್ತು ಶಿವರಾಜ್ ತಂಗಡಿಗೆ ಅವರು ನಮ್ಮ ಕನ್ನಡ ಹಾಗೂ ಕಲ್ಚರ್ ಮಂತ್ರಿಗಳು, ಸತೀಶಣ್ಣ ಜಾರಕಿಹೊಳಿ ಅವರು ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ದೊಡ್ಡ ದಂಡನೆ ಚಾಲುಕ್ಯ ಉತ್ಸವವನ್ನು ನೋಡಲಿಕ್ಕೆ ಭೈರತಿ ಅವರು ಬರ್ತಾಯಿದ್ದಾರೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ವೀಕ್ಷಣೆಗೆ ನಾಳೆ ಕ್ಷಣಗಣನೆ ಪ್ರಾರಂಭ. 10 ವರ್ಷದ ನಂತರ ಯಾವಾಗ ನಾವು ಬಂದಿದ್ದೀವಿ ಅವಾಗೆಲ್ಲ ಚಾಲುಕ್ಯ ಉತ್ಸವನ ಮಾಡ್ತಾಯಿದ್ದೀವಿ. ನಮ್ಮ ಯುವ ನಾಯಕರಾದಂಥ ಚಿಮನಕಟ್ಟಿಯವರು, ಹಿರಿಯರಾದಂಥ JT ಪಾಟೀಲರು, ವಿಜಯಾನಂದ ಕಾಶಪ್ಪನವರು, ಅಧಿಕಾರಿ ಮಿತ್ರರು ಎಷ್ಟು ಒಂದು ಅವರ ಆಸಕ್ತಿಯಿಂದ ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ನಾಳೆ ನೋಡಬೇಕು. ಆ ಉತ್ಸವ ಆ ರೀತಿ ಇರುತ್ತೆ. ನಾವು ಚಾಲುಕ್ಯೋತ್ಸವಕ್ಕೆ ಬಂದಿದ್ವಿ. ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಚಾಲುಕ್ಯೋತ್ಸವ ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಉತ್ಸವ ಇದೆ. ನಾವೀಗ ಹೆಲಿಕಾಪ್ಟರ್ನಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡಿ ಜಾಲಿ ರೈಡ್ಗೆ ಹೋಗಿ ಬಂದ್ವಿ. ಬಟ್ ತುಂಬಾ ಚಲೋ ಅನ್ನಿಸ್ತು. ಮೇಲಿಂತ್ರ ಎಲ್ಲನೂ ಮೇನ್ ಬಸ್ತಿ, ಮ್ಯೂಸಿಯಮ್ಮು ಎಲ್ಲನೂ ಸರಿಯಾಗಿ ಕಾಣಿಸ್ತು. ನಮಗೆ ಒಳ್ಳೆಯ ಅನುಭವ. ನಾರ್ಮಲ್ ಆಗಿ ನೋಡೋದಕ್ಕೂ ಮತ್ತು ಮ್ಯಾಲಿಂತ ನೋಡಿ ಯಾವ ಥರ ಎಕ್ಸ್ಪೀರಿಯನ್ಸ್ ಹೆಂಗೆ? ಭಾಳನೇ ಫೀಲ್ ಅನಿಸುತ್ತೆ ಸರ್. ಮ್ಯಾಲಿಂತ ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲನೂ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಬಾದಾಮಿ ನೋಡೋದಕ್ಕೆ ಅಂಕರು 2 ಕಣ್ಣು ಸಾನಲ್ಲ ಸರ್. ಚಾಲುಕ್ಯರೋತ್ಸವ ಅಷ್ಟು ಚೆನ್ನಾಗಿದೆ. ಮೇಲಿಂತ ನೋಡಿದ ಮೇಲೆ ಸ್ವಲ್ಪ ಬೆಸ್ಟ್ ಚಲೋ ಅನ್ನಿಸ್ತು ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಚಾಲುಕ್ಯರ ಈ ನಾಡಿನ ಉತ್ಸವ ನಡೀತಾ ಇದೆ. ಬಹುಶಃ ಅವರ ಆಡಳಿತದ ವೈಖರಿ ಇವೆಲ್ಲವುಗಳು ನೋಡಿದಾಗ ಕೆಲವು ಆಲ್ರೆಡಿ ಸೆಮಿನಾರ್ಗಳು ನಡೀತಾ ಇದ್ದಾವೆ, ಕುಸ್ತಿ ನಡೀತಾ ಇದೆ, ಹೆಲಿಕಾಪ್ಟರ್ ಟೂರಿಸಮ್ ನಡೀತಾ ಇದೆ, ನಾಟಕ ನಮ್ಮ ಉಮಾಶ್ರೀ ಅವರು ನಾಟಕ ಏಕಪಾತ್ರಾಭಿನಯ ನಾಟಕ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಕ್ಕಂಥದ್ದಿದೆ. ಅವರು ಇಲ್ಲಿ ಶಾಸಕರಾಗಿ ಹೋದವರು, ಅದರಿಂದ ಅವ್ರಿಗೆ ಭಾಳ ಆಸಕ್ತಿ ಇದೆ. ಬಾದಾಮಿನ ಚಾಲುಕ್ಯೋತ್ಸವಕ್ಕೆ ಬರಬೇಕು, ಚಾಲುಕ್ಯರ ನಾಡಿನಲ್ಲಿ ನಾನು ಶಾಸಕನಾದವನಿದ್ದೀನಿ ಅಂತಕ್ಕಂಥ ಅಭಿಮಾನದಿಂದ ಅವ್ರು ನಾಳೆ ಬರ್ತಾಯಿದ್ದಾರೆ. ಅವ್ರ ಜೊತೆಯಾಗಿ ನಮ್ಮ ಹಿರಿಯರಾದಂಥ HK ಪಾಟೀಲ್ ಸಾಹೇಬರು ಟೂರಿಸಮ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮತ್ತು ಶಿವರಾಜ್ ತಂಗಡಿಗೆ ಅವರು ನಮ್ಮ ಕನ್ನಡ ಹಾಗೂ ಕಲ್ಚರ್ ಮಂತ್ರಿಗಳು, ಸತೀಶಣ್ಣ ಜಾರಕಿಹೊಳಿ ಅವರು ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ದೊಡ್ಡ ದಂಡನೆ ಚಾಲುಕ್ಯ ಉತ್ಸವವನ್ನು ನೋಡಲಿಕ್ಕೆ ಭೈರತಿ ಅವರು ಬರ್ತಾಯಿದ್ದಾರೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ವೀಕ್ಷಣೆಗೆ ನಾಳೆ ಕ್ಷಣಗಣನೆ ಪ್ರಾರಂಭ. 10 ವರ್ಷದ ನಂತರ ಯಾವಾಗ ನಾವು ಬಂದಿದ್ದೀವಿ ಅವಾಗೆಲ್ಲ ಚಾಲುಕ್ಯ ಉತ್ಸವನ ಮಾಡ್ತಾಯಿದ್ದೀವಿ. ನಮ್ಮ ಯುವ ನಾಯಕರಾದಂಥ ಚಿಮನಕಟ್ಟಿಯವರು, ಹಿರಿಯರಾದಂಥ JT ಪಾಟೀಲರು, ವಿಜಯಾನಂದ ಕಾಶಪ್ಪನವರು, ಅಧಿಕಾರಿ ಮಿತ್ರರು ಎಷ್ಟು ಒಂದು ಅವರ ಆಸಕ್ತಿಯಿಂದ ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ನಾಳೆ ನೋಡಬೇಕು. ಆ ಉತ್ಸವ ಆ ರೀತಿ ಇರುತ್ತೆ. ನಾವು ಚಾಲುಕ್ಯೋತ್ಸವಕ್ಕೆ ಬಂದಿದ್ವಿ. ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಚಾಲುಕ್ಯೋತ್ಸವ ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಉತ್ಸವ ಇದೆ. ನಾವೀಗ ಹೆಲಿಕಾಪ್ಟರ್ನಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡಿ ಜಾಲಿ ರೈಡ್ಗೆ ಹೋಗಿ ಬಂದ್ವಿ. ಬಟ್ ತುಂಬಾ ಚಲೋ ಅನ್ನಿಸ್ತು. ಮೇಲಿಂತ್ರ ಎಲ್ಲನೂ ಮೇನ್ ಬಸ್ತಿ, ಮ್ಯೂಸಿಯಮ್ಮು ಎಲ್ಲನೂ ಸರಿಯಾಗಿ ಕಾಣಿಸ್ತು. ನಮಗೆ ಒಳ್ಳೆಯ ಅನುಭವ. ನಾರ್ಮಲ್ ಆಗಿ ನೋಡೋದಕ್ಕೂ ಮತ್ತು ಮ್ಯಾಲಿಂತ ನೋಡಿ ಯಾವ ಥರ ಎಕ್ಸ್ಪೀರಿಯನ್ಸ್ ಹೆಂಗೆ? ಭಾಳನೇ ಫೀಲ್ ಅನಿಸುತ್ತೆ ಸರ್. ಮ್ಯಾಲಿಂತ ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲನೂ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಬಾದಾಮಿ ನೋಡೋದಕ್ಕೆ ಅಂಕರು 2 ಕಣ್ಣು ಸಾನಲ್ಲ ಸರ್. ಚಾಲುಕ್ಯರೋತ್ಸವ ಅಷ್ಟು ಚೆನ್ನಾಗಿದೆ. ಮೇಲಿಂತ ನೋಡಿದ ಮೇಲೆ ಸ್ವಲ್ಪ ಬೆಸ್ಟ್ ಚಲೋ ಅನ್ನಿಸ್ತು ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಚಾಲುಕ್ಯರ ಈ ನಾಡಿನ ಉತ್ಸವ ನಡೀತಾ ಇದೆ.
ಬಹುಶಃ ಅವರ ಆಡಳಿತದ ವೈಖರಿ ಇವೆಲ್ಲವುಗಳು ನೋಡಿದಾಗ ಕೆಲವು ಆಲ್ರೆಡಿ ಸೆಮಿನಾರ್ಗಳು ನಡೀತಾ ಇದ್ದಾವೆ, ಕುಸ್ತಿ ನಡೀತಾ ಇದೆ, ಹೆಲಿಕಾಪ್ಟರ್ ಟೂರಿಸಮ್ ನಡೀತಾ ಇದೆ, ನಾಟಕ ನಮ್ಮ ಉಮಾಶ್ರೀ ಅವರು ನಾಟಕ ಏಕಪಾತ್ರಾಭಿನಯ ನಾಟಕ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಕ್ಕಂಥದ್ದಿದೆ. ಅವರು ಇಲ್ಲಿ ಶಾಸಕರಾಗಿ ಹೋದವರು, ಅದರಿಂದ ಅವ್ರಿಗೆ ಭಾಳ ಆಸಕ್ತಿ ಇದೆ. ಬಾದಾಮಿನ ಚಾಲುಕ್ಯೋತ್ಸವಕ್ಕೆ ಬರಬೇಕು, ಚಾಲುಕ್ಯರ ನಾಡಿನಲ್ಲಿ ನಾನು ಶಾಸಕನಾದವನಿದ್ದೀನಿ ಅಂತಕ್ಕಂಥ ಅಭಿಮಾನದಿಂದ ಅವ್ರು ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆಯಾಗಿ ನಮ್ಮ ಹಿರಿಯರಾದಂಥ HK ಪಾಟೀಲ್ ಸಾಹೇಬರು ಟೂರಿಸಮ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮತ್ತು ಶಿವರಾಜ್ ತಂಗಡಿಗೆ ಅವರು ನಮ್ಮ ಕನ್ನಡ ಹಾಗೂ ಕಲ್ಚರ್ ಮಂತ್ರಿಗಳು, ಸತೀಶಣ್ಣ ಜಾರಕಿಹೊಳಿ ಅವರು ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ದೊಡ್ಡ ದಂಡನೆ ಚಾಲುಕ್ಯ ಉತ್ಸವವನ್ನು ನೋಡಲಿಕ್ಕೆ ಭೈರತಿ ಅವರು ಬರ್ತಾ ಇದ್ದಾರೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ವೀಕ್ಷಣೆಗೆ ನಾಳೆ ಕ್ಷಣಗಣನೆ ಪ್ರಾರಂಭ. 10 ವರ್ಷದ ನಂತರ ಯಾವಾಗ ನಾವು ಬಂದಿದ್ದೀವಿ ಅವಾಗೆಲ್ಲ ಚಾಲುಕ್ಯ ಉತ್ಸವನ ಮಾಡ್ತಾ ಇದ್ದೀವಿ. ನಮ್ಮ ಯುವ ನಾಯಕರಾದಂಥ ಚಿಮನಕಟ್ಟಿಯವರು, ಹಿರಿಯರಾದಂಥ JT ಪಾಟೀಲರು, ವಿಜಯಾನಂದ ಕಾಶಪ್ಪನವರು, ಅಧಿಕಾರಿ ಮಿತ್ರರು ಎಷ್ಟು ಒಂದು ಅವರ ಆಸಕ್ತಿಯಿಂದ ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ನಾಳೆ ನೋಡಬೇಕು. ಆ ಉತ್ಸವ ಆ ರೀತಿ ಇರುತ್ತೆ. ನಾವು ಚಾಲುಕ್ಯೋತ್ಸವಕ್ಕೆ ಬಂದಿದ್ವಿ. ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಚಾಲುಕ್ಯೋತ್ಸವ ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಉತ್ಸವ ಇದೆ. ನಾವೀಗ ಹೆಲಿಕಾಪ್ಟರ್ನಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡಿ ಜಾಲಿ ರೈಡ್ಗೆ ಹೋಗಿ ಬಂದ್ವಿ. ಬಟ್ ತುಂಬಾ ಚಲೋ ಅನ್ನಿಸ್ತು. ಮೇಲಿಂತ್ರ ಎಲ್ಲನೂ ಮೇನ್ ಬಸ್ತಿ, ಮ್ಯೂಸಿಯಮ್ಮು ಎಲ್ಲನೂ ಸರಿಯಾಗಿ ಕಾಣಿಸ್ತು. ನಮಗೆ ಒಳ್ಳೆಯ ಅನುಭವ. ನಾರ್ಮಲ್ ಆಗಿ ನೋಡೋದಕ್ಕೂ ಮತ್ತು ಮ್ಯಾಲಿಂತ ನೋಡಿ ಯಾವ ಥರ ಎಕ್ಸ್ಪೀರಿಯನ್ಸ್ ಹೆಂಗೆ? ಭಾಳನೇ ಫೀಲ್ ಅನಿಸುತ್ತೆ ಸರ್. ಮ್ಯಾಲಿಂತ ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲನೂ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಬಾದಾಮಿ ನೋಡೋದಕ್ಕೆ ಅಂಕರು 2 ಕಣ್ಣು ಸಾನಲ್ಲ ಸರ್. ಚಾಲುಕ್ಯರೋತ್ಸವ ಅಷ್ಟು ಚೆನ್ನಾಗಿದೆ. ಮೇಲಿಂತ ನೋಡಿದ ಮೇಲೆ ಸ್ವಲ್ಪ ಬೆಸ್ಟ್ ಚಲೋ ಅನ್ನಿಸ್ತು ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಚಾಲುಕ್ಯರ ಈ ನಾಡಿನ ಉತ್ಸವ ನಡೀತಾ ಇದೆ. ಬಹುಶಃ ಅವರ ಆಡಳಿತದ ವೈಖರಿ ಇವೆಲ್ಲವುಗಳು ನೋಡಿದಾಗ ಕೆಲವು ಆಲ್ರೆಡಿ ಸೆಮಿನಾರ್ಗಳು ನಡೀತಾ ಇದ್ದಾವೆ, ಕುಸ್ತಿ ನಡೀತಾ ಇದೆ, ಹೆಲಿಕಾಪ್ಟರ್ ಟೂರಿಸಮ್ ನಡೀತಾ ಇದೆ, ನಾಟಕ ನಮ್ಮ ಉಮಾಶ್ರೀ ಅವರು ನಾಟಕ ಏಕಪಾತ್ರಾಭಿನಯ ನಾಟಕ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಕ್ಕಂಥದ್ದಿದೆ. ಅವರು ಇಲ್ಲಿ ಶಾಸಕರಾಗಿ ಹೋದವರು, ಅದರಿಂದ ಅವ್ರಿಗೆ ಭಾಳ ಆಸಕ್ತಿ ಇದೆ. ಬಾದಾಮಿನ ಚಾಲುಕ್ಯೋತ್ಸವಕ್ಕೆ ಬರಬೇಕು, ಚಾಲುಕ್ಯರ ನಾಡಿನಲ್ಲಿ ನಾನು ಶಾಸಕನಾದವನಿದ್ದೀನಿ ಅಂತಕ್ಕಂಥ ಅಭಿಮಾನದಿಂದ ಅವ್ರು ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆಯಾಗಿ ನಮ್ಮ ಹಿರಿಯರಾದಂಥ HK ಪಾಟೀಲ್ ಸಾಹೇಬರು ಟೂರಿಸಮ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮತ್ತು ಶಿವರಾಜ್ ತಂಗಡಿಗೆ ಅವರು ನಮ್ಮ ಕನ್ನಡ ಹಾಗೂ ಕಲ್ಚರ್ ಮಂತ್ರಿಗಳು, ಸತೀಶಣ್ಣ ಜಾರಕಿಹೊಳಿ ಅವರು ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ದೊಡ್ಡ ದಂಡನೆ ಚಾಲುಕ್ಯ ಉತ್ಸವವನ್ನು ನೋಡಲಿಕ್ಕೆ ಭೈರತಿ ಅವರು ಬರ್ತಾ ಇದ್ದಾರೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ವೀಕ್ಷಣೆಗೆ ನಾಳೆ ಕ್ಷಣಗಣನೆ ಪ್ರಾರಂಭ. 10 ವರ್ಷದ ನಂತರ ಯಾವಾಗ ನಾವು ಬಂದಿದ್ದೀವಿ ಅವಾಗೆಲ್ಲ ಚಾಲುಕ್ಯ ಉತ್ಸವನ ಮಾಡ್ತಾ ಇದ್ದೀವಿ. ನಮ್ಮ ಯುವ ನಾಯಕರಾದಂಥ ಚಿಮನಕಟ್ಟಿಯವರು, ಹಿರಿಯರಾದಂಥ JT ಪಾಟೀಲರು, ವಿಜಯಾನಂದ ಕಾಶಪ್ಪನವರು, ಅಧಿಕಾರಿ ಮಿತ್ರರು ಎಷ್ಟು ಒಂದು ಅವರ ಆಸಕ್ತಿಯಿಂದ ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ನಾಳೆ ನೋಡಬೇಕು. ಆ ಉತ್ಸವ ಆ ರೀತಿ ಇರುತ್ತೆ. ನಾವು ಚಾಲುಕ್ಯೋತ್ಸವಕ್ಕೆ ಬಂದಿದ್ವಿ. ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಚಾಲುಕ್ಯೋತ್ಸವ ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಉತ್ಸವ ಇದೆ. ನಾವೀಗ ಹೆಲಿಕಾಪ್ಟರ್ನಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡಿ ಜಾಲಿ ರೈಡ್ಗೆ ಹೋಗಿ ಬಂದ್ವಿ. ಬಟ್ ತುಂಬಾ ಚಲೋ ಅನ್ನಿಸ್ತು. ಮೇಲಿಂತ್ರ ಎಲ್ಲನೂ ಮೇನ್ ಬಸ್ತಿ, ಮ್ಯೂಸಿಯಮ್ಮು ಎಲ್ಲನೂ ಸರಿಯಾಗಿ ಕಾಣಿಸ್ತು. ನಮಗೆ ಒಳ್ಳೆಯ ಅನುಭವ. ನಾರ್ಮಲ್ ಆಗಿ ನೋಡೋದಕ್ಕೂ ಮತ್ತು ಮ್ಯಾಲಿಂತ ನೋಡಿ ಯಾವ ಥರ ಎಕ್ಸ್ಪೀರಿಯನ್ಸ್ ಹೆಂಗೆ? ಭಾಳನೇ ಫೀಲ್ ಅನಿಸುತ್ತೆ ಸರ್. ಮ್ಯಾಲಿಂತ ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲನೂ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಬಾದಾಮಿ ನೋಡೋದಕ್ಕೆ ಅಂಕರು 2 ಕಣ್ಣು ಸಾನಲ್ಲ ಸರ್. ಚಾಲುಕ್ಯರೋತ್ಸವ ಅಷ್ಟು ಚೆನ್ನಾಗಿದೆ. ಮೇಲಿಂತ ನೋಡಿದ ಮೇಲೆ ಸ್ವಲ್ಪ ಬೆಸ್ಟ್ ಚಲೋ ಅನ್ನಿಸ್ತು ಸರ್.